ಟೋಟಲ್ ಅದು ಇದು ನಾಚೋಹಳ್ಳಿ ಸರ್ವೆ ನಂಬರ್ 1ರಲ್ಲಿ 5 ಎಕರೆ 11 ಗುಂಟೆ. ಸೊ ಅಲ್ಲಿ 4 ಎಕರೆ ಮಾತ್ರ ನಮೂದು ಮಾಡಿದ್ದಾರೆ. ಇಲ್ಲಿ ಏನು ಕಸಬಾ ಹೋಬಳಿ ಮಾಲೂರು ಪಟ್ಟಣದಲ್ಲಿ ಸರ್ವೆ ನಂಬರ್ 112ರಲ್ಲಿ 5 ಎಕರೆ 11 ಗುಂಟೆ 17 ಗುಂಟೆ ಒಟ್ಟು ಹತ್ರ 10 ಎಕರೆ ಆಗುತ್ತೆ. ಸೊ ಈ 10 ಎಕರೆ ಸುಮಾರು 30 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಮಾಲೂರು ತಾಲೂಕು ಕಸಬಾ ಹೋಬಳಿ ನಾಚೋಹಳ್ಳಿ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ 5 ಎಕರೆ 17 ಗುಂಟೆ ಜಮೀನು ದಿನಾಂಕ 11/6/1947ರಂದು ಅಬ್ದುಲ್ ರಹೀಂ ಖಾನ್ ರವರಿಗೆ ಮಂಜೂರಾಗಿ ಪಾಣೆಯಲ್ಲಿ 4 ಎಕರೆ ಜಮೀನು ಮಾತ್ರ ಖಾತೆ ಆಗಿರ್ತದೆ. ಸೊ ಆ ಜಮೀನನ್ನು 2/2/2060 2 ಎಕರೆ 6/5/61ರಲ್ಲಿ 2 ಎಕರೆ 2 ಎಕರೆ ಜಮೀನನ್ನು ಇದನ್ನು ಕ್ರಯ ಮಾಡಿ ಕೊಟ್ಬಿಟ್ಟಿದ್ದಾರೆ ಬೇರೆಯವ್ರಿಗೆ. ಸೊ ತದನಂತರ ಈ ಜಮೀನು ಅಬ್ದುಲ್ ಅಜೀಜ್ ಹೆಸರಿಗೆ ಖಾತೆ ಆಗಿದೆ. ಅಬ್ದುಲ್ ಅಜೀಜ್ ಅನ್ನೋ ಹೆಸರಿಗೆ ಖಾತೆ ಆಗಿದೆ. ತದನಂತರ ಈ ಖಾತೆ ಅವರ ಪತ್ನಿಯಾದಂಥ ಬೇಗಂ ಕೋಮ್ ಅಬ್ದುಲ್ ಅಜೀಜ್ ಅವರಿಗೆ ಖಾತೆ ಆಗ್ತದೆ. ಇಲ್ಲಿವರೆಗೆ ಅಂದರೆ 17/5/22 ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. 2ನೇ ಪೇಜು ಫಸ್ಟ್ ಪೇರ ನೋಡಿ. 17/5/22 ಅಬ್ದುಲ್ ರಜಾಕ್ ಮತ್ತು ಅಲಿ ಮೊಹಮ್ಮದ್ ಅಬ್ದುಲ್ ಅಜೀಜ್ ಅವರಿಗೆ ಖಾತೆ ಪ್ರಸ್ತುತ ಗಣಕಪಾಣಿ ಮುಂದುವರೆದಿದೆ ಅಂತ ಹೇಳ್ತಾರೆ. ತದನಂತರ 2 ಎಕರೆ ಏನು ಪ್ರಭಾರ ಆದಮೇಲೆ ಅಥವಾ ಕ್ರಯ ಆದಮೇಲೆ ಇದು ರೈಟ್ಸ್ ಬರೋದಿಲ್ಲ. ಇಲ್ಲಿ ಮತ್ತೆ ಇನ್ನೊಂದು ಏನು ಹೇಳ್ತಾರೆ, ನಾಚೋಹಳ್ಳಿ ಗ್ರಾಮದ ಸರ್ವೆ ನಂಬರ್ 5.17 ಎಕರೆ ದಿನಾಂಕ 11/6/1947ರಲ್ಲಿ ಅಬ್ದುಲ್ ರಹೀಂ ಖಾನ್ ಅವರಿಗೆ ನೀಡಿರುವ ಸಾಗುವಳಿ ಚೀಟಿಯನ್ನು ಹಿಂಪಡೆದು ಮಾಲೂರು ಗ್ರಾಮದ ಸರ್ವೆ ನಂಬರ್ 112ರಲ್ಲಿ 5 ಎಕರೆ 11 ಗುಂಟೆ ಜಮೀನನ್ನು ಹೊಸದಾಗಿ ಅವ್ರಿಗೆ ಪರ್ಯಾಯವಾಗಿ ಕೊಡ್ತಾರೆ. ಈಗ ನಿಮಗೆ ಸರ್ ಸರ್ ಕರೆಕ್ಟ್ ವಾಪಸ್ ತಗೊಂಡು ಇದ್ರಲ್ಲಿ ಮಾಡೋದು 2 ಡೇಟ್, ಒಂದೇ ಡೇಟ್ 2 ಇದೆ. ಅದನ್ನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಈಗ 1947ರಲ್ಲಿ ಅವನಿಗೆ ಗ್ರ್ಯಾಂಟ್ ಆಯಿತು. ಗ್ರ್ಯಾಂಟ್ ಆದಮೇಲೆ ಏನು ಮಾಡ್ದ, ಅವನು 1960-61ರಲ್ಲಿ ಅವನು ಕ್ರಯ ಮಾಡಿ ಕೊಟ್ಬಿಟ್ಟ. ಸೊ ಕ್ರಯಕ್ಕೆ ಮಾಡಿದ್ಮೇಲೆ ಅದು ಟ್ರಾನ್ಸಾಕ್ಷನ್ ಆಗೋಯ್ತು, ರೈಟ್ಸ್ ಆಯಿತು. ಎಗೈನ್ ಏನು ಮಾಡ್ತಾರೆ, 1947 ಅದೇ ಡೇಟಲ್ಲಿ ಹಿಂಪಡೆದು ಮತ್ತೆ ಅವನಿಗೆ ಮಾಲೂರು ಪಟ್ಟಣದಲ್ಲಿ 5 ಎಕರೆ 17 ಗುಂಟೆ ಜಮೀನನ್ನು ಮಂಜೂರು ಮಾಡ್ತಾರೆ. ಮಂಜೂರು ಮಾಡಿ ಖಾತೆ ಮಾಡೋಕ್ಕೆ ಇಂದಿನ ತಹಶೀಲ್ದಾರ್ ಆಗಿರುವಂಥ ರಮೇಶ್ ಅವರು ಆದೇಶ ಮಾಡ್ತಾರೆ. ಸೊ ಅಲ್ಲಿಗೆ ಇದೊಂದು 5 ಎಕರೆ 11 ಗುಂಟೆ, ಅಲ್ಲಿ 4 ಎಕರೆ, ಒಟ್ಟು 9 ಎಕರೆ 11 ಗುಂಟೆ ಜಮೀನನ್ನು ಇವನು ಅಕ್ರಮವಾಗಿ ಪಾಣಿ ಮಾಡಿಸ್ಕೊಂಡು ಖಾತೆ ಮಾಡಿಕೊಂಡು, ಸೊ ಇದನ್ನೇನು ಮಾಡ್ತಾನೆ, ಆ್ಯಕ್ಚುಲಿ ನಮ್ಮ ಕಂದಾಯ ಇಲಾಖೆ ಪ್ರಕಾರ ಯಾವುದೇ ಪುರಸಭೆ ವ್ಯಾಪ್ತಿನಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಕೊಡೋಂಗಿಲ್ಲ. ಆದರೆ ಈಗ ಮಾಲೂರು ಪಟ್ಟಣದಲ್ಲಿ ಸುಮಾರು ಒಂದು 20 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿನ ಮತ್ತು ನಾಚೋಹಳ್ಳಿ ಇರುವಂಥ ಒಂದು 10 ಕೋಟಿ ಆಸ್ತಿನ ಸುಮಾರು 30 ಕೋಟಿ ರೂಪಾಯಿ ಆಸ್ತಿಯನ್ನು ಅಕ್ರಮವಾಗಿ ಈ ಖಾತೆದಾರರೇನಿದ್ದಾರೆ ಇವರು ಅಕ್ರಮವಾಗಿ ಸರ್ಕಾರದಿಂದ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋ ಮೂಲಕ ಇದನ್ನು ಪಡ್ಕೊಂಡಿದ್ದಾರೆ. ಸೊ ಎಗೈನ್ ಇವ್ರಿಗೆ ಖಾತೆ ಆದಮೇಲೆ ಇಮಿಡಿಯೇಟಾಗಿ ಈ ಜಮೀನನ್ನು ಮಾರಾಟ ಕೂಡ ಮಾಡಿಬಿಡ್ತಾರೆ. ಪಾಣಿ ನಿಮ್ಗೆ ಬಂತಲ್ಲ ಸರ್, ಪಾಣಿ ಸರ್ ಇದೆಯಾ ಪಾಣಿ ನೋಡಿ, ಇಮಿಡಿಯೇಟಾಗಿ ಈ ಪಾಣಿನ ಮಾಡಿದ ಕಂಡೀಷನ್ ಇಲ್ಲಿದೆ, 15 ವರ್ಷ ಪರಭಾರ ಮಾಡಬಾರ್ದು, 15 ವರ್ಷ ಪರಭಾರ ಮಾಡಬಾರ್ದು ಅಂತ ಕಂಡೀಷನ್ ಇದೆ. ಆದರೂ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಇದನ್ನು ರಿಜಿಸ್ಟರ್ ಮಾಡೋ ಮೂಲಕ ಸೊ ಇಡೀ ಅಲ್ಲಿರುವಂಥ ಸರ್ಕಾರಿ ಒಟ್ಟು 9 ಎಕರೆ 11 ಗುಂಟೆ ಜಮೀನು ಏನಿದೆ, ಈ ಸರ್ಕಾರಿ ಜಮೀನನ್ನು ಕಬಳಿಸಿರುವಂತಹ ಅಬ್ದುಲ್ ರಜಾಕ್, ಅಲಿ ಮೊಹಮ್ಮದ್ ಇವ್ರುಗಳ ಮೇಲೆ ತಕ್ಷಣ ಜಿಲ್ಲಾಧಿಕಾರಿಗಳು ಕ್ರಮ ತಗೋಬೇಕು. ಮತ್ತು ಈ ಸರ್ಕಾರಿ ಜಮೀನನ್ನು ಏನು ಅಕ್ರಮವಾಗಿ ಪಡ್ಕೊಂಡಿದ್ದಾನೆ ಇದನ್ನು ರದ್ದು ಮಾಡಿ ಸರ್ಕಾರದ ವಶಕ್ಕೆ ಪಡಿಬೇಕು ಅಂತೇಳಿ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯಿಸ್ತಾ ಇದ್ದೀವಿ. ಅಬ್ದುಲ್ ಅಲಿ ಮೊಹಮ್ಮದ್ ಇವರ ಏನು ಖಾತೆ ಇದೆ, ಈ ಖಾತೆಗಳನ್ನು ಕೂಡಲೇ ರದ್ದು ಮಾಡಿ ಸರ್ಕಾರದ ವಶಕ್ಕೆ ಈ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಸರ್ಕಾರಿ ಜಮೀನನ್ನು ತಕ್ಷಣವೇ ಜಿಲ್ಲಾ ಆಡಳಿತ ಸರ್ಕಾರಿ ವಶಕ್ಕೆ ಪಡಿಬೇಕು ಅಂತ ತಮ್ಮ ಮೂಲಕ ಜಿಲ್ಲಾ ಆಡಳಿತವನ್ನು ಆಗ್ರಹಪಡಿಸ್ತಾ ಇದ್ದೀವಿ ಮತ್ತು ಒತ್ತಾಯಿಸ್ತಾ ಇದ್ದೀವಿ. ಹೌದು, ಪ್ರತಿವಾದಿನೂ ಅವನೇ, ವಾದಿನೂ ಅವನೇ.
ಸೊ ಇದು ತಪ್ಪಾಗಿದೆ, ಸಾಧ್ಯನೇ ಇಲ್ಲ. ಈಗ ಪ್ರತಿವಾದಿ ಇನ್ನೊಬ್ರು ಇರಬೇಕು, ಇಬ್ಬರು ವಾದಿನೂ ಅಷ್ಟೇ ಪ್ರತಿವಾದಿ ಇಬ್ಬರು ಆಗಿದ್ದಾರೆ. ಇದಕ್ಕೆ ದೊಡ್ಡ ಇದರಲ್ಲಿ ಹೌದು ಅಲ್ಲ, ಯಾರು ಅಬ್ಜೆಕ್ಷನ್ ಹಾಕಿದ್ದಾರೆ ಅವ್ರು ಬರಬೇಕು, ಮತ್ತು ತಹಸೀಲ್ದಾರ್ ಬೇಕು, ಕಂದಾಯ ಇಲಾಖೆ ಅವ್ರು ಬರಬೇಕು. ಇಲ್ಲ ಅದಿಲ್ಲ ನೋಡಿ, ಎರಡೂ ಕೂಡ ಸ್ನೇಹಿತರು ಹೇಳ್ದಂಗೆ ಅವರೇ ಎಲ್ಲ. ಸೊ ಈ ಏನು ನಮ್ಮ ಇಂದಿನ ತಹಸೀಲ್ದಾರ್ ಆಗಿರುವಂಥ ರಮೇಶ್ ಅವರು ಈ ಜಮೀನನ್ನು, ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಒಬ್ಬ ಖಾಸಗಿ ವ್ಯಕ್ತಿಗೆ ಪಾಲಾಗೋ ಥರ ಮಾಡಿ ಆದೇಶ ಮಾಡಿ ಸರ್ಕಾರಿ ಅಧಿಕಾರಿಯನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಜಿಲ್ಲಾಡಳಿತ ತಕ್ಷಣ ಇಂದಿನ ತಹಸೀಲ್ದಾರ್ ರಮೇಶ್ ಮೇಲೆ ಶಿಸ್ತು ಕ್ರಮ ತಗೋಬೇಕು ಮತ್ತು ಕ್ರಿಮಿನಲ್ ಪ್ರಕೃತಿ ದಾಖಲಿಸಬೇಕು ಅಂತ ಒತ್ತಾಯಿಸ್ತಾರೆ ಸರ್. ಹೌದು, 21 ಇದ್ರ ಖಾತೆ ಆಗಿರೋದು ರೀಸೆಂಟಾಗಿ 25ರಲ್ಲಿ ಖಾತೆ ಆಯಿತು, 25ರಲ್ಲಿ ಮಾರಾಟ ಆಯಿತು. ಈಗ ಕೃಷ್ಣಪ್ಪ ಬಿನ್ ಮುನ್ಸ್ವಾಮಿ ಅನ್ನೋರಿಗೆ ಹೆಸರಿನಲ್ಲಿ ಕೂತಿದೆ. ಬಟ್ ಇಲ್ಲಿ ಕಂಡೀಷನ್ ಹಂಗೆ ಇದೆ, ಕಲಂ ನಂಬರ್ 11ರಲ್ಲಿ 15 ವರ್ಷ ಪರಭಾರ ಮಾಡಬಾರ್ದು ಅಂತ. ಆದರೆ ಸಬ್ ರಿಜಿಸ್ಟ್ರು ಇದನ್ನು ಖಾತೆ ಮಾಡೋದು ಅಕ್ರಮವಾಗಿ ಇದನ್ನು ರಿಜಿಸ್ಟರ್ ಮಾಡಿ ನೋಂದಾವಣಿ ಮಾಡಿದ್ದಾನೆ. ಸೊ ಅವನ ಮೇಲೆ ಕೂಡ ಜಿಲ್ಲಾಧಿಕಾರಿಗಳು ತಕ್ಷಣ ಅಮಾನತಿಗೆ ಶಿಫಾರಸು ಮಾಡಬೇಕು ಅಂತೇಳಿ ಒತ್ತಾಯಿಸ್ತದೆ. 10 ಕಿಲೋಮೀಟರ್ ಒಳಗಡೆ ವ್ಯಾಪ್ತಿನಲ್ಲಿ ಅವ್ರಿಗೆ ಕೊಡೋಂಗೆ ಇಲ್ಲ. ಸೊ ಇದು ಸರ್ಕಾರಿ ಸುತ್ತೋಲೆ ಇದೆ. ಇದು ನಗರಸಭೆ ಆಗಿದೆ, ಮಾಲೂರು ನಗರಸಭೆ ಆಗಿರೋದ್ರಿಂದ 10 ಕಿಲೋಮೀಟರ್ ಬರ್ತದೆ. ಏನು ಈ ಪ್ರದೇಶ ಕಸಬಾ ಇದೆ, ಸರ್ವೆ ನಂಬರ್ 112, ಇದು ಮಾಲೂರು ಪಟ್ಟಣಕ್ಕೆ ಸೇರ್ತಾ ಇರೋದ್ರಿಂದ ಸೊ ಈ ಸರ್ಕಾರಿ ಜಮೀನು ನಗರ ವ್ಯಾಪ್ತಿಯಲ್ಲಿ ಮಂಜೂರು ಮಾಡೋಕ್ಕೆ ಯಾರಿಗೂ ಅಧಿಕಾರನೇ ಇಲ್ಲ. ಸೊ ಇದಾಗಿದೆ. ತಕ್ಷಣ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು. ಮತ್ತು ನಾಚವಹಳ್ಳಿಯಲ್ಲಿರುವಂಥ ಸರ್ವೆ ನಂಬರ್ 1ರಲ್ಲಿ ಏನು 5 ಎಕರೆ 11 ಗುಂಟೆ, ಮಾಲೂರು ಕಸ್ಬಾದಲ್ಲಿರುವಂಥ 112 ಸರ್ವೆ ನಂಬರಲ್ಲಿ 5 ಎಕರೆ 11 ಗುಂಟೆ, ಒಟ್ಟು ಹತ್ರ 11 ಎಕರೆ ಆಗುತ್ತೆ. ಸೊ ಇದು ಮಾಲೂರು ಪಟ್ಟಣದಲ್ಲಿ ಇವತ್ತು ಅಲ್ಲಿ ಬೆಂಗಳೂರಿಗೆ ಭಾಳ ಹತ್ರ ಇರೋದ್ರಿಂದ, ಸನಿಹ ಇರೋದ್ರಿಂದ, ಮತ್ತು ಅಲ್ಲಿ ಬೆಂಗಳೂರು ಚೆನ್ನೈ ಕಾರಿಡಾರ್ ಹೋಗಿರೋದ್ರಿಂದ, ಮತ್ತು 2 ಅಲ್ಲಿ ಕೈಗಾರಿಕಾ ಪ್ರದೇಶಗಳು ಇರೋದ್ರಿಂದ ಇವತ್ತು ಅಲ್ಲಿ ಬೆಲೆ ಭಾಳ ದೊಡ್ಡ ಪ್ರಮಾಣಕ್ಕೆ ಗಗನಕ್ಕೇರಿದೆ. ಸೊ ಈ ಸರ್ಕಾರಿ ಜಮೀನು ಮೇಲೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮತ್ತು ಕುಳುಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಸರ್ಕಾರಿ ಆಸ್ತಿಯನ್ನು ಕಬಳಿಸೋದಕ್ಕೆ ಮಾಲೂರು ವ್ಯಾಪ್ತಿಯಲ್ಲಿ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ಇದನ್ನು ಜಿಲ್ಲಾಡಳಿತ ಇದಕ್ಕೆ ಕಡಿವಾಣ ಆಗಬೇಕು ಅಂತ, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದನ್ನು ಗಮನ ಹರಿಸಿ ತಕ್ಷಣ ಇದ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಮಾಡ್ತಾಯಿದ್ವಿ. ನಾವು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ಕಮಿಷನರ್ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂಥ ದೂರನ್ನು ಕೊಡ್ತೀವಿ. ತಹಸೀಲ್ದಾರ್ ಮೇಲೆ ಇಡೀ ಟ್ರಾನ್ಸಾಕ್ಷನ್ನೇ ರದ್ದಾಗಬೇಕು ಮತ್ತು ಸರ್ಕಾರ ವಶಕ್ಕೆ ಪಡ್ಕೋಬೇಕು. ಲೋಕಾಯುಕ್ತಕ್ಕೆ ಹೋಗ್ತೀನಿ, ಡಾಕ್ಯುಮೆಂಟು ಸಿಗಬೇಕಾಗಿದೆ. ಸೊ ಇದು ಹಳೆ ಪಾಣಿಗಳೆಲ್ಲ ತೆಗೆಸ್ತಾ ಇದ್ವಿ, ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ.